ನಮಸ್ಕಾರ ವೀಕ್ಷಕರೇ, ಸ್ಟಡಿ ಇನ್ ಅಬ್ರಾಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಸ್ಟಡಿ ಇನ್ ಅಬ್ರಾಡ್ ಕಾರ್ಯಕ್ರಮದ ಹೆಸರು ಕೇಳ್ತಾ ಇದ್ದಾಗೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸ್ಟಡಿ ಇನ್ ಅಬ್ರಾಡ್ ಅಂದ ಕೂಡಲೇ ಮನೆಯಲ್ಲಿ ಓದುವಂತಹ ಮಕ್ಕಳಿರ್ತಾರೆ, MBBS ಮಾಡಿಸಬೇಕು ಅನ್ನುವಂತಹ ಅನೇಕ ಪೋಷಕರ ಆಸೆ ಕನಸುಗಳು ಕೂಡ ಇರುತ್ತೆ. ಇನ್ನು ನಮ್ಮ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಅವಕಾಶಗಳಿದೆ, ಹೊರದೇಶಗಳಿಗೆ ನಾವು ಯಾಕೆ ಹೋಗಬೇಕು, ಹೋಗ್ತೀವಿ ಅಂತ ಆದ್ರೆ ಅಲ್ಲಿ ಸಿಗುವಂತಹ ಸೌಲಭ್ಯಗಳೇನು, ಬೆನಿಫಿಟ್ಸ್ ಏನು, ನಮ್ಮ ಮಕ್ಕಳನ್ನ ಯಾಕೆ ನಾವು ಹೊರದೇಶಕ್ಕೆ ಕಳಿಸಿ ಓದಿಸಬೇಕು, ಓದಿಸೋದ್ರಿಂದ ಆಗುವಂತಹ ಪ್ರಯೋಜನ ಏನು, ಮುಂದಿನ ಅವರ ಫ್ಯೂಚರ್ ಯಾವ ರೀತಿಯಾಗಿ ಸೆಟಲ್ ಮಾಡಬಹುದು, ಹೀಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಅಂತ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬೊಬ್ಬರನ್ನೇ ಬರ್ಮಾಡ್ಕೊಳ್ತಾ ಹೋಗ್ತೀನಿ. ಹೆಡ್ ಆಫ್ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ನ ಲೆಲಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಲೆಲಾ, ವೆಲ್ಕಮ್ ಟು ದ ಶೋ. Thank you for your invitation. Thank you. Hello everyone. Yes, ಹೆಡ್ ಆಫ್ ಸ್ಟಡಿ ಪ್ರೋಸೆಸ್ ಡಿಪಾರ್ಟ್ಮೆಂಟ್ ನ ಲಾನಾ ಅವರು ಕೂಡ ಇದ್ದಾರೆ. ಲಾನಾ, ವೆಲ್ಕಮ್ ಟು ದ ಶೋ. Thank you very much for inviting us. Thank you. ಇನ್ನು ಡಾಕ್ಟರ್ ಜಜೀರ್ ಇದ್ದಾರೆ, CEECO ದ CEO. ವೆಲ್ಕಮ್ ಟು ದ ಶೋ. ಇನ್ನು ಮುಬಾರಕ್ ಅವರಿದ್ದಾರೆ, ಡೈರೆಕ್ಟರ್. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ನಾನು ಮೊದಲನೇದಾಗಿ ತಮ್ಮಿಂದಲೇ ಆರಂಭ ಮಾಡ್ತೀನಿ. CEECO ಅಂದ ಕೂಡಲೇ ಜನಕ್ಕೆ ಯಾವ ರೀತಿ ಒಂದು ಥಾಟ್ ತಲೆಯಲ್ಲಿ ಬರಬೇಕು, ಅಥವಾ ಯಾಕೆ CEECO ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಮಕ್ಕಳಿಗೆ ಆಗುವಂತಹ ಒಂದು ಬೆನಿಫಿಟ್ಸ್ ಕುರಿತಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಮ್ಯಾಮ್, ಈಗ ನೋಡಿದ್ರೆ ಈಗ ಪ್ರತಿಯೊಂದು ತಂದೆ ತಾಯಿಗೂ ಒಂದೇನಂದ್ರೆ ಒಂದು ಕನಸಿರುತ್ತೆ. ಎಲ್ಲೊಂದ್ ಕಡೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಡಾಕ್ಟರ್ ಮಾಡಬೇಕು, ಒಂದು ಒಳ್ಳೆ ಒಂದು ಪದವಿಯನ್ನ ಪಡ್ಕೋಬೇಕನ್ಬಿಟ್ಟು ಪ್ರತಿಯೊಬ್ಬರು ತಂದೆ ತಾಯಿಯ ಕನಸೊಂದು ಇದ್ದೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ನಾವೆಲ್ಲ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಸ್ಟೇಟ್, ಎಸ್ಪೆಷಲಿ ನಾವು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತೆ ಕೇರಳ ಆಗಿರ್ಬೋದು, ಈ ಒಂದು 3 ಸ್ಟೇಟ್ಸ್ ಇಂದ ಅನೇಕ ವಿದ್ಯಾರ್ಥಿಗಳ ಕನಸು ಬಂದು ನನಸು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇದರಲ್ಲಿ ಈಗ ಪ್ರತಿಯೊಬ್ಬರು ತಂದೆ ತಾಯಿಯ ಕನಸು ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕು, ಒಂದು ಒಳ್ಳೆ ಪದವಿಯನ್ನ ಪಡ್ಕೋಬೇಕನ್ಬಿಟ್ಟು ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಇರುವಂತಹ ಡಿಮಾಂಡ್ ಅಂತ ನೋಡಿದ್ರೆ ನಮ್ಗೆ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್, ಎಲ್ಲೋ ಒಂದ್ ಕಡೆ ಕ್ವಶನ್ ಮಾರ್ಕ್ ಆಗಿದೆ. ಈಗ ದುಡ್ಡಿದ್ರೆ ಮಾತ್ರ ಎಜುಕೇಶನ್ ಸಾಧ್ಯ, ದುಡ್ಡಿದ್ರೆ ಮಾತ್ರ MBBS ಮಾಡಕ್ ಸಾಧ್ಯ ಅಂತ ಹೇಳ್ತೀವಿ. ಬಟ್ ಅದೆಲ್ಲ ನಾವು ಸುಮಾರು ಈ ಪ್ರಾಸೆಸ್ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಿರೋದ್ರಿಂದ ಒಂದು ಸಾಮಾನ್ಯ ವರ್ಗದಿಂದ ಕೂಡ ಅವರು ಸ್ಟೂಡೆಂಟ್ ಹೋಗಿ ವಿದೇಶದಲ್ಲಿ ಒಂದು ಒಳ್ಳೆ ಡಾಕ್ಟರ್ ಅನ್ನ ಆಗಬಹುದು. ಇದು ನಾವು ಕಮಿಟೆಡ್ ಆಗಿ ಸರ್ವಿಸ್ ಕೊಡ್ತಾ ಬರ್ತಾ ಇದೀವಿ. ಸುಮಾರು 15 ವರ್ಷ ಆಯ್ತು ಕಂಪನಿ ಸ್ಟಾರ್ಟ್ ಆಗಿ. ಈ ಒಂದು ಪ್ರಾಸೆಸ್ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಮ್ಯಾಮ್. ಎಸ್, Lela, can you please, why medicine in Georgia for India? Can you please explain this? Thank you for that very interesting question. Why EWUNi in Georgia? Georgia represents one of the safest countries in the region, especially EWUNi. That is proved by the number of international students. That is more than 25,000 international students, and very important is that more than 51% are Indian students. Yes, this is the main proof why EWUNi Georgia. I would like to talk about our university. The university represents one of the higher rated universities in Georgia. We are accredited by the international organizations as well as national organization. Currently, we are having 3 own hospitals. These are Vanishvili University Hospital, a balneological resort that are located in Tbilisi, in capital of Georgia, and we have the third hospital. It is Joe Hospitals, which owns 22 branches, not only in Tbilisi but all around Georgia. So the students have the huge possibility to have practice from the very beginning of their education. Okay. Yes, Lana, can you explain about MBBS in Georgia? Sure. Thank you very much for the question. And what we need to know that in case of East West University, the MBBS program is highly integrated, and it is the result of working of not only national but also international professors who are affiliated with East West University. So what is important to know is that, as already my colleague, Professor Lela, was saying about hospitals, our clinical courses
courses which are presented during the MBBS are completely covered in our own hospitals. So it is Vanishvili clinic. You can also find it and search it. It is also the GEO hospitals, not only in Tbilisi but also outside, as well as the balneological type of the resort. So you can see that all of the courses and modules which are represented as the clinical part are completely covered in our own hospitals, which means that students have opportunity to get more amount of contact hours with doctors, with physicians, with patients. So which gives the opportunity that they know how to work after the graduation from East West University. Yeah, thank you. Yes, Jazeer, can you explain about CEECO, how it will helpful for students and yes, ma'am. parents also? With more than 2 decades of experience, CEECO has been guiding students throughout these years into various countries, into various universities, especially for doing MBBS. So with excellent partners like Mubarak sir and excellent tie-ups with great universities like East West University. So what we have done is we have mentored, we have nurtured lot of doctors over the past several years. Now what we do is, it is not just doing an admission. It is about giving them the support that they want, the post-arrival services, like they have to get the residence permit, they have to get the timely insurance, we have to arrange their hostel facility, we have to make sure that the students are safe, because that is the main concern of the parents every time they send. Because the students who are going to Georgia have just completed their 12th grade. So if they just completed 12th grade, it means that they have only maybe around 17 years of age or 18 years of age. So at this point of time, they definitely need a good guidance, a good team who will be guiding them in a proper route, because it is not only about their medical studies, it is also about their life in a new country, in a new environment. So what we try to do is, we try to balance the entire things together, not just the studies, along with a good living in a new country, in a new environment. ಎಸ್ ಮುಬಾರಕ್ ಅವರೇ, ನಮ್ಮ ಆಲ್ಮೋಸ್ಟ್ ಆಡಿಯನ್ಸ್ ಕನ್ನಡದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ ಐ ಥಿಂಕ್ ನಾನು ಭಾವಿಸ್ತೀನಿ. ಸೊ ಜನಕ್ಕೆ ಹೇಳೋದಾದ್ರೆ, ಈಗ CEECO ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದೆ, ಇನ್ನು ಅಬ್ರಾಡ್ಗೆ ಕಳಿಸೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಪ್ರೋಸೆಸ್ ನ ಫಾಲೋ ಮಾಡಬೇಕಾಗುತ್ತೆ ಪೇರೆಂಟ್ಸ್, ಅದನ್ನ CEECO ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿ ಪೇರೆಂಟ್ಸ್ಗೆ ಒದಗಿಸ್ಕೊಡ್ತಾ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ನಮ್ಮ ಭಾರತದಲ್ಲಿ ಇರುವಂತಹ ರೂಲ್ಗಳಂತ ನೋಡೋಕೆ ಬಂದ್ರೆ, ಸ್ಟೂಡೆಂಟ್ ಒಂದು ಮೆಡಿಕಲ್ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ 2 ಥಿಂಗ್ಸ್ ವೆರಿ ಕಾಮನ್ ಆಗುತ್ತೆ. ಇದರಲ್ಲಿ ಒಂದು ಕಾಮನ್ ಎಂಟ್ರನ್ಸ್ ಮತ್ತೆ ಇನ್ನೊಂದು ಕಾಮನ್ ಎಕ್ಸಿಟ್ ಅಂತ ಈಗ ಮಾಡಿದ್ದಾರೆ. ಈಗ ಕೆಲವು ಸ್ಟೂಡೆಂಟು ಎಕ್ಸಾಂಪಲ್ ಇವ್ರು ನೀಟ್ ಬರ್ದಿರ್ತಾರೆ, ನೀಟ್ ಅಲ್ಲಿ ಜಸ್ಟ್ ಎಲಿಜಿಬಲ್ ಮಾರ್ಕ್ಸ್ ಬಂದಿರಬೇಕು. ಎಲಿಜಿಬಲ್ ಮಾರ್ಕ್ಸ್ ಅಂದ್ರೆ ಈಗ ಕ್ಯಾಟಗರಿ ವೈಸ್ ಅಂತ ನೋಡ್ಬೇಕಾದ್ರೆ OBC SC ST ಕ್ಯಾಟಗರಿಗೆ 107 ಮಾರ್ಕ್ಸ್ ಬೇಕಾಗುತ್ತೆ. ಅವರು ಮೆಡಿಕಲ್ ಹೋಗಿ ಮಾಡಬಹುದು, ಇದರವರು ದುಡ್ಡಿದ್ರೆ ಇಂಡಿಯಾದಲ್ಲೇ ಮೆಡಿಕಲ್ ಮಾಡಬಹುದು, ಇಲ್ಲ ಅಂದ್ರೆ ವಿದೇಶಕ್ಕೆ ಹೋಗಿ ಮೆಡಿಕಲ್ ಮಾಡಬಹುದು. ಅದ್ರ ಜೊತೆ PUC ಅಲ್ಲಿ ಮಿನಿಮಮ್ 50% ಇರಲೇಬೇಕು. ಅದ್ರ ಜೊತೆ ಏಜ್ ಕ್ರೈಟೀರಿಯಾ ಅಂದ್ರೆ ಒಂದು 17 ಆಗಿದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಇದು ಕಾಮನ್ ಎಂಟ್ರನ್ಸ್ ಅಂತ ಹೇಳ್ತೀವಿ. ಈಗ ಕಾಮನ್ ಎಕ್ಸಿಟ್ ಎಕ್ಸಾಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಆಫ್ಟರ್ 6 ವರ್ಷ ಆದ ನಂತರ ಬರೆಯುವಂತ ಒಂದು ಎಕ್ಸಾಮ್. ಅದಕ್ಕೂ ಆ ಕ್ರೈಟೀರಿಯಾಗಳು ನೋಡಿ ನಾವು ಅದೊಂದು ಯೂನಿವರ್ಸಿಟೀಸ್ ಬಂದು ನಾವು ಪ್ರೊಸೀಜರ್ ಪ್ರಕಾರ ಬಂದು ರೆಕಮೆಂಡ್ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಕಳಿಸೋದು ಅಷ್ಟೇ ಒಂದು ಕೆಲಸ ಅಲ್ಲ. ಈಗ ಜಜೀರ್ ಅವ್ರು ಹೇಳ್ದಂಗೆ ಜಸ್ಟ್ ಒಂದು ಅಡ್ಮಿಷನ್ ಮಾಡೋ ಥರ ನನ್ನ ಕೆಲಸ ಅಲ್ಲ. ಯಾಕಂದ್ರೆ ಹೋಗಿ ಅವ್ರಿಗೊಂದು ಒಳ್ಳೆ ಸರ್ವಿಸ್ ಕೊಡಬೇಕಾಗತ್ತೆ. ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ವಿದ್ಯಾರ್ಥಿಗಳು ಅಷ್ಟೊಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಳ್ಳೆ ಸ್ಕೋರ್ ತಗೊಂಡ್ರು ಕೂಡ ಅವ್ರಿಗೊಂದು ಧೈರ್ಯ ಅನ್ನೋದು ಇರೋದಿಲ್ಲ. ಒಂದು ವಿದೇಶ, ಒಂದು ಫಾರಿನ್ ಅಂದಮೇಲೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕನ್ಫ್ಯೂಷನ್ಗಳಿರುತ್ತೆ, ಸಾಕಷ್ಟು ಧೈರ್ಯ ಕಡಿಮೆ ಇರುತ್ತೆ ಅವ್ರಿಗೆ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ CEECO ಇಂದ ಈಗ ಎಲ್ಲ ಪ್ರೊಸೀಜರ್ ಅನ್ನು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಹೊರಗೆ ಬಂದ ನಂತರ ಕೂಡ ಅವರು ಸ್ಟೂಡೆಂಟ್ ಎಕ್ಸಿಟ್ ಎಕ್ಸಾಮ್ ಕೂಡ ಒಳ್ಳೆ ವೆರಿ ಗುಡ್ ಒಂದು ಪ್ಲಾಟ್ಫಾರ್ಮ್ ಇದು. ಕಾಮನ್ ಎಕ್ಸಿಟ್ ಎಕ್ಸಾಮ್ ಈಗ ನೆಕ್ಸ್ಟ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಅದಕ್ಕೂ ಸಹ ನಮ್ಮ ಕಡೆಯಿಂದ ಇವಾಗ ಟೋಟಲ್ ಪ್ರೊಸೀಜರ್ ಅನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡ್ಕೋಬೇಕಂದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಕೆನ್ ವಿ ಟೇಕ್ ಪಬ್ಲಿಕ್ ಕಾಲ್ಸ್ ನೌ? ರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮೈ ಡಾಟರ್ ನಮ್ ಡಾಟರ್ MBBS ಕಂಪ್ಲೀಟ್ ಮಾಡಿದ್ದಾರೆ. ಓಕೆ ಸರ್. ಶಿ ವಾಂಟೆಡ್ ಟು ಗೋ ಟು USA. ಓಕೆ. She is appearing for USML in a week's time. ಓಕೆ. Anything you can help us? ಸರ್, ಈಗ MBBS ಕಂಪ್ಲೀಟ್ ಆಗಿದೆ ಮಗಳದು? ಹೌದು. ಓಕೆ, ಸದ್ಯಕ್ಕೆ ಅವ್ರು USML ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರಾ? ಓಕೆ. ಟ್ರೈನಿಂಗ್ ಎಲ್ಲ ಮುಗಿಸಿ ಈಗ ಎಕ್ಸಾಮ್ ತಗೋತಾ ಇದ್ದಾಳೆ. ಯಾವಾಗಿದೆ ಎಕ್ಸಾಮ್?
mostly month end and next month week. ಓಕೆ, ಎಕ್ಸಾಮ್ ಕೊಡಕ್ಕೆ ಹೇಳಿ ಸರ್. ನಮ್ದು ನಂಬರ್ ಸ್ಕ್ರಾಲ್ ಆಗ್ತಿದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿ. ಅದೊಂದು ದೊಡ್ಡ ಪ್ರೊಸೀಜರ್. ಸೊ ಅದಕ್ಕೋಸ್ಕರ ನಂಬರ್ ಸೇವ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಆದ್ಮೇಲೆ ಒಂದು ಈವ್ನಿಂಗು ನಿಮಗೆ ಒಂದು ವಿಡಿಯೋ ಕಾಲ್ ತಗೊಂತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಾವು ಮಾತಾಡ್ಬೋದು ಸರ್. ಹೌದಾ? ಓಕೆ, ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮುಬಾರಕ್ ಸರ್, ಈಗಾಗಲೇ ಹೇಳ್ತಾ ಇದ್ದಾರೆ, ಇನ್ನು ಭಾರತದಲ್ಲಿ ಚೈನೀಸ್ ಭಾಷೆಯನ್ನು ಕಲಿಸ್ಕೊಡೋದಕ್ಕೂ ಕೂಡ ಒಂದು ಸೆಂಟರ್ಗಳನ್ನ CEECO ಓಪನ್ ಮಾಡಿದೆ. ಈ ರೀತಿಯಾಗಿ ಅನೇಕ ಸೌಲಭ್ಯಗಳನ್ನ, ಸೇವೆಗಳನ್ನ ಒದಗಿಸ್ಕೊಡ್ತಾ ಇದೆ ಅಂತ. ಸೊ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹೆಲ್ಪ್ಫುಲ್ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಮ್ಯಾಮ್ ನೋಡಿ, ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಬೇಕಾಗಿರೋದು ಸ್ಪೆಷಲಿ ಕ್ವಾಲಿಟಿ ಎಜುಕೇಶನ್ ಮೇಲೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿಸ್ತೀವಿ. ಅದಾದ ನಂತರ ಅವರಿಗೆ ಬೇಕಾಗಿರೋ ಎಜುಕೇಶನ್, ಸೇಫ್ಟಿ, ಊಟದ ವ್ಯವಸ್ಥೆ ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಅದೊಂದು ದೊಡ್ಡ ಟಾಸ್ಕ್ ಆಗ್ಬಿಡ್ತದೆ ಇಂಡಿಯಾದಲ್ಲಿ ಈಗ. ಯಾಕಂದ್ರೆ 1.5 ಕೋಟಿ 2 ಕೋಟಿ ಕೊಟ್ಟು ಮೆಡಿಕಲ್ ಮಾಡಿದ್ರು ಸಹ ಈಗ ಎಕ್ಸಿಟ್ ಎಕ್ಸಾಮ್ ಬರೀರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನೇನು ಸ್ಟೂಡೆಂಟ್ ಬೇಕಾಗಿದೆ, ಏನೆಲ್ಲ ನಾವು ಫೆಸಿಲಿಟೀಸ್ ಮಾಡಿಕೊಡ್ಬೇಕೋ ನಮ್ಮ ಕಂಪ್ನಿದ ನಾವು ಆರ್ಗನೈಸ್ ಮಾಡಿ ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಕಳಿಸ್ತಾ ಇದ್ದೀವಿ. ಕಳ್ಸಕ್ ಮುಂಚೆ ಕೆಲವು ಕಂಟ್ರಿಯಲ್ಲಿ ನೋಡಿದ್ರೆ ಈಗ ಚೈನಾಗೆ ಹೋಗ್ತಾರೆ ಸ್ಟೂಡೆಂಟು, ಚೈನೀಸ್ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ. ಯಾಕಂದ್ರೆ ಇದು ಒಂದು ಪೇಷಂಟ್ ರಿಲೇಟೆಡ್ ಇರುವಂತಹ ಒಂದು ಸಬ್ಜೆಕ್ಟ್. ಇಟ್ಸ್ ನಾಟ್ ಲೈಕ್ ಏನೋ ಇಂಜಿನಿಯರಿಂಗ್ ಮಗಪ್ ಮಾಡಿ ಓದ್ಬಿಟ್ಟು ಎಕ್ಸಾಮ್ ತಗೊಂಡು ಪಾಸ್ ಆಗಿ ಹೊರಗೆ ಬರುವಂತ ಸಬ್ಜೆಕ್ಟ್ ಅಲ್ಲ. ಒಂದು ಹ್ಯೂಮನ್, ಈಗ ಒಂದು ಮನುಷ್ಯನಿಗೆ ರಿಲೇಟೆಡ್ ಇರುವಂತಹ ಒಂದು ಸಬ್ಜೆಕ್ಟ್ ಅಂದಮೇಲೆ ಬರುವಂತ ಪೇಷಂಟು ಅವ್ನು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ನು ಮಾತಾಡ್ತಾನೆ. ಅಲ್ಲಿರುವಂತಹ ಆ ಕಂಟ್ರಿಯಲ್ಲಿ ಇರುವಂತಹ ಲ್ಯಾಂಗ್ವೇಜ್ಗಳಿಗೆ ನಾವು ಕಮ್ಯುನಿಕೇಶನ್ ಇಲ್ಲಿಂದಾನೇ ನಾವು ಪ್ರಿಪರೇಷನ್ ಮಾಡ್ತೀವಿ. ಈಗ ಜಾರ್ಜಿಯಾಗೆ ಹೋಗ್ತಾರೆ ಸ್ಟೂಡೆಂಟು, ಜಾರ್ಜಿಯನ್ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಸ್ಟೂಡೆಂಟ್ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾರೆ, ರಷ್ಯಾಗೆ ಹೋಗ್ತಾರೋ ಇಲ್ಲ ಚೈನಾಗೆ ಹೋಗ್ತಾರೆ, ಯಾವುದು ಹಲವಾರು ಕಂಟ್ರಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಅಡ್ಮಿಷನ್ ಇಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡ್ ಬರೋವರೆಗೂ ನಾವು ಜವಾಬ್ದಾರಿ ತಗೊಂತೀವಿ. ಅಂದ್ರೆ ಇನ್ ಬಿಟ್ವೀನ್ ಏನೇನು ಬರ್ತಾ ಇದೆಯಲ್ಲ ಪ್ರತಿಯೊಂದಕ್ಕೂ ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಅವ್ರು ಜಜೀರ್ ಅವ್ರು ಹೇಳ್ದಂಗೆ ಅಡ್ಮಿಷನ್ ಮಾಡೋದು ಒಂದೇ ಒಂದು ಕೆಲಸ ಅಲ್ಲ. ಯಾಕಂದ್ರೆ ಒಂದು ಧೈರ್ಯ ತುಂಬಿಸುವಂತ ಕೆಲಸ ಇದು. ಯಾರು ಇರ್ತಾರೆ, ಯಾರು ಟೇಕ್ ಓವರ್ ಮಾಡ್ತಾರೆ, ಅಲ್ಲೇ ನಮ್ದೇ ಆದಂತ ಟಿಬ್ಲಿಸಿ ಪ್ರಾಪರ್ ಅಲ್ಲಿ ಆಫೀಸರ್ಸ್ ಗಳನ್ನ ಮಾಡಿದೀವಿ. ಯಾಕಂದ್ರೆ 6 ವರ್ಷ ಸರ್ವೀಸು ಇಲ್ಲಿ ಕುತ್ಕೊಂಡು ಮೀಡಿಯಾ ಮುಂದೆ ನಾವು ಕಮಿಟ್ಮೆಂಟ್ ಕೊಡೋದಲ್ಲ, ಅಲ್ಲಿ ಹೋದ ನಂತರ ವಿದ್ಯಾರ್ಥಿಗಳಿಗೆ ಟಿಬ್ಲಿಸಿ ಅಲ್ಲಿ ಓನ್ ಆಫೀಸರ್ಸ್ ಗಳು ಮಾಡಿದೀವಿ. ಏನೇ ಒಂದು ಎಮರ್ಜೆನ್ಸಿ ಇದ್ರೂ ಕೂಡ ನಮಗೆ ಅವ್ರು ಕಮ್ಯುನಿಕೇಟ್ ಮಾಡ್ಕೋಬಹುದು. ಏನೇ ಒಂದು ಪ್ರೊಸೀಜರ್ ಇದ್ರೂ ಕೂಡ 100% ನಮ್ಮ ಕಡೆಯಿಂದ ಕಮಿಟೆಡ್ ಆಗಿ ನಾವು ಸರ್ವಿಸ್ ಕೊಡ್ತಾ ಬರ್ತಾ ಇದೀವಿ. ಎಸ್ ಜಜೀರ್ ಸರ್, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದ ಕಾಸ್ಟ್ ಅಂಡ್ ಎಕ್ಸ್ಟ್ರಾ courses and all? Yeah, especially when talking about East-West University, one of the major attractions what we feel for the Indian scenario is the cost. Because in Tbilisi we have universities which ranges from $4,000 till even $13,000. So that is a huge gap. Yeah. Well, like in various ranges we have. So this East-West University, out of all these 23 universities in Georgia, very few universities have their own hospital. So having their own hospital, own setup, but still the university is considerate enough to attract the Indian students by keeping a very affordable tuition fees. So I can very confidently say that the tuition fees offered at East-West is one of the most affordable in the entire Georgia. So this is what the Indian parents are also more likely to look for, because why should they spend almost $13,000 when they can do the same thing for around $4,000 to $5,000? Yeah. So this factor is very important, but the most important thing is it is not only about the fees without any compromise in quality. And how can we guarantee the quality is because having the own hospital, the confidence that it gives us, because starting from the second semester onwards, when the students can go to their own clinics, can have those exposures and all, it makes a huge difference. Because every parent is considering that somebody is going to a foreign country. So can they communicate in the foreign language? Yes. The second thing is that how good is the clinics? Because many of the parents have this thought process ki they will only do the theory and come back, and they will have to struggle with the clinical practice. But that is not what is being expected at East-West University, especially because of an excellent academic team that they have, along with that excellent tie-ups with major hospitals also. So I mean, just after this 3 own hospitals, they are also having more than 20 affiliated hospitals as well. So they are well prepared to engage or to admit a good number of international students, not only just from India. So they will be able to manage and give a very quality education. ಓಕೆ, ಎಸ್ ವೀಕ್ಷಕರು, ಇದೀಗೊಂದು ಬ್ರೇಕ್ನ ಬಳಿಕ ಸ್ಟಡಿ ಇನ್ ಅಬ್ರಾಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಸ್ಟಡಿ ಇನ್ ಅಬ್ರಾಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಶ್ಮಿ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್.
ಪ್ರಶ್ನೆ ಏನಿದೆ ಕೇಳಿ ರಶ್ಮಿ ಅವರೇ. ಮ್ಯಾಮ್ ನನ್ನ ಮಗಳು ರಶ್ಮಿನಾ ಅಂತ. ಹೇಳಿ ಮೇಡಮ್. ಸೆಕೆಂಡ್ ಇಯರ್ ಅಲ್ಲಿ 540 ಟೋಟಲ್ ಮಾರ್ಕ್ಸ್ ಬಂದಿದೆ. ಓಕೆ. 540 ಬಂದಿದೆ ಸರ್. ಓಕೆ ಸರ್, ಈಗ ಅಡ್ಮಿಷನ್ ಆಗೋದಕ್ಕೆ ಅದು ಎಷ್ಟು ಅಮೌಂಟ್ ಎಲ್ಲ ಬರುತ್ತೆ? ನೀಟ್ ಬರ್ತಿದ್ಲಾ ಮಗಳು? ಬರ್ತಿದ್ದಾಳೆ. ಎಷ್ಟು ಮಾರ್ಕ್ಸ್ ಬಂದಿದೆ? 100 ಒಳಗೆ ಬಂದಿದೆ ಸರ್, ಜಾಸ್ತಿ ಬಂದಿಲ್ಲ. 100 ಒಳಗೆ ಬಂದಿದೆ. ಯಾವ ಕ್ಯಾಟಗರಿ ಬರುತ್ತೆ ಮೇಡಮ್ ನಿಮ್ದು? OBC ಸರ್, ಮುಸ್ಲಿಮ್ಸ್. OBC ಕ್ಯಾಟಗರಿ ಅಂದ್ರೆ 107 ಮಾರ್ಕ್ಸ್ ಬೇಕಾಗುತ್ತೆ. ಎಲಿಜಿಬಿಲಿಟಿ ಇರೋದು ನಮಗೆ OBC SC ST ಕ್ಯಾಟಗರಿ ಅವ್ರಿಗೆ 107 ಮಾರ್ಕ್ಸ್ 720 ಬೇಕಾಗುತ್ತೆ. ಓಕೆನಾ? ಓಕೆ. ಈಗ ನಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಮಗಳಿಗೆ? ಸರ್ ಯಾವ್ದ್ರಲ್ಲಿ? ನೀಟ್ ಅಲ್ಲ ಸರ್? ಹೌದು. 30 ಅಂದ್ರೆ ಎಲಿಜಿಬಲ್ ಆಗಿಲ್ಲ ಮಗಳು. ಏನು ತೊಂದರೆ ಏನು ಇಲ್ಲ ಮೇಡಮ್. ಈ ನಮ್ದು ನಂಬರ್ ಒಂದು ಕೆಳಗಡೆ ಸ್ಕ್ರಾಲ್ ಆಗ್ತಿದೆ ನೋಡಿ, ಅದಕ್ಕೊಂದ್ಸತಿ ಮಿಸ್ ಕಾಲ್ ಕೊಡಿ. ಪ್ರೋಗ್ರಾಮ್ ಮುಗಿದ ಮೇಲೆ ನಾನೇ ನಿಮ್ ಜೊತೆ ಮಾತಾಡ್ತೀನಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸತೀಶ್ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಸತೀಶ್ ಅವರೇ. ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್ ಮುಬಾರಕ್ ಅವರೇ, ಪೇರೆಂಟ್ಸ್ ಕೂಡ ಕೇಳ್ತಾ ಇದ್ರು ಏನ್ ಕಾಸ್ಟ್ ಆಗುತ್ತೆ, ಹೇಗೆ ಪ್ರೋಸೆಸ್ ಮೂವ್ ಆಗುತ್ತೆ, ಏನೆಲ್ಲ ಯಾವ ರೀತಿಯಾದಂತಹ ಅಂಕಗಳನ್ನ ಗಳಿಸಬೇಕು ಅಂತ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್, ಒಂದು ವಿದ್ಯಾರ್ಥಿ ಅಡ್ಮಿಷನ್ ಮಾಡ್ಕೋಬೇಕು, ಒಂದು MBBS ಮಾಡಬೇಕು ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಜಸ್ಟ್ ಎಲಿಜಿಬಲ್ ಆಗಿದ್ರೆ ಸಾಕು ನಮಗೆ. ಯಾಕಂದ್ರೆ ಈಗ ಸ್ಟೂಡೆಂಟ್ ಎಲಿಜಿಬಲ್ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ಯಾಕಂದ್ರೆ ಅಬ್ರಾಡ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ನೀಟು ಕಂಪಲ್ಸರಿ ಇರಲೇಬೇಕು. ವಿತೌಟ್ ನೀಟು NMC ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀಟಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಅಂದ್ರೆ 720ಗೆ 360ಗೆ ಬಯಾಲಜಿ ಇರುತ್ತೆ, 180 ಫಿಸಿಕ್ಸ್, 180 ಕೆಮಿಸ್ಟ್ರಿ. 720ಅಲ್ಲಿ ಬೇಕಾಗಿರೋದು ಎಷ್ಟು? 107 ಮಾರ್ಕ್ಸ್ ತಗೋಬೇಕಾಗುತ್ತೆ OBC SC ST ಕ್ಯಾಟಗರಿಗೆ. ಅದೇ ಜನರಲ್ ಕ್ಯಾಟಗರಿ ಆಗಿದ್ರೆ 137 ಮಾರ್ಕ್ಸ್ ಬೇಕು. ಇದು ಎಲಿಜಿಬಲ್ ಆಗಿ 50% ಅಲ್ಲಿ PUC ಬಂದಿದ್ರೆ ಸ್ಟೂಡೆಂಟ್ ಅಬ್ರಾಡ್ಗೆ ಹೋಗ್ಬೋದು. ಅಬ್ರಾಡ್ ಅಲ್ಲಿ ಹೋಗಿ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡ್ಕೋಬೇಕಂದ್ರೆ ಇನ್ನೊಂದೇನಂದ್ರೆ ಜಾರ್ಜಿಯಾ ಅಂದಿದ ತಕ್ಷಣ ಈಗ ಹೆಂಗಿರುತ್ತೋ ಏನಿರುತ್ತೋ ಅನ್ಕೊಂತಾರೆ. ಇದು ಯುರೋಪಿಯನ್ ಕಾಂಟಿನೆಂಟಲ್ ಬರುವಂತ ಒಂದು ಕಂಟ್ರಿ. ಯುರೋಪಿಯನ್ ಕಾಂಟಿನೆಂಟಲ್ ಬರ್ತಾ ಇದೆ, ಮತ್ತೆ ಪ್ರಾಪರ್ ಕ್ಯಾಪಿಟಲ್ ಸಿಟಿ ಟಿಬ್ಲಿಸಿ ಬರ್ತಾ ಇದೆ. ಟಿಬ್ಲಿಸಿಯಲ್ಲಿ ಇರುವಂತ ಕಾಲೇಜ್ ಇದು. ಯಾಕಂದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡ್ಕೋಬೇಕಂದ್ರೆ ಈಗ $4,000 ಇಂದ ಹಿಡಿದು $13,000 ವರೆಗೂ ಫೀಸಸ್ ಬರುತ್ತೆ. ಈಗ $13,000ಕ್ಕೂ $4,000 ಇದು ಡಾಲರ್ಗೂ ಏನು ವ್ಯತ್ಯಾಸ ಇಲ್ಲ. ಇವ್ರದೇ ಆದಂತ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಇರೋದ್ರಿಂದ ಈಸ್ಟ್ ವೆಸ್ಟ್ ಯೂನಿವರ್ಸಿಟಿದು 3 ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಇದೆ. ಇಲ್ಲೇ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇದೇ ಒಂದು ಪ್ರಾಪರ್ ಕ್ಯಾಪಿಟಲ್ ಸಿಟಿಯಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾಳೆ ದಿವಸ ಆಪರ್ಚುನಿಟಿಗಳು ಚೆನ್ನಾಗಿರುತ್ತೆ. ಎಸ್, ನೆಕ್ಸ್ಟ್ ಕಾಲ್ ಇದೆ. ಹುಸೇನ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಏನಿದೆ ಕೇಳಿ ಸರ್, ಮಾತಾಡಿ. ನಮ್ಮ ಮಗಳು ನೀಟ್ ಎಕ್ಸಾಮ್ ಬರ್ದಿದ್ದಾಳೆ ಸರ್. ಓಕೆ ಹುಸೇನ್ ಅವ್ರು ಹೇಳ್ರಿ. 166 ಸ್ಕೋರ್ ಮಾಡಿದ್ದಾರೆ ಮೇಡಮ್. ಓಕೆ, PUC ಎಷ್ಟು ಬಂದಿದೆ ಮಾರ್ಕ್ಸ್? 166 ಸರ್. PUC ಅಲ್ಲಿ 12th ಅಲ್ಲಿ ಎಷ್ಟು ಬಂದಿದೆ? PUC ಜಾಸ್ತಿ ಆಗಿದೆ PUC 12th 24 ಆಗಿದೆ ಸರ್. ಓಕೆ, ಅಡ್ಮಿಷನ್ ಮಾಡ್ಕೋಬಹುದು ನೋಡ್ರಿ ಸರ್. ಈಗ ಈಸ್ಟ್ ವೆಸ್ಟ್ ಯೂನಿವರ್ಸಿಟಿ ಅವರು ನಮ್ಮ ಇಂಡಿಯಾದಲ್ಲಿ ಇದ್ದಾರೆ. ಇನ್ನೇ 2-3 ದಿವಸ ಇರ್ತಾರೆ. ಅವ್ರಿಗೆ ಡೈರೆಕ್ಟ್ ಆಗಿ ನೀವು ಭೇಟಿ ಮಾಡಬೇಕು, ಮಾತಾಡಬೇಕಂತ ಹೇಳಿದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಕ್ಕೆ ಇದೊಂದು ಅವಕಾಶ. ಸೊ ಅದಕ್ಕೋಸ್ಕರ ನೀವು ಒಂದು ಕಡಿಮೆ ಬಜೆಟ್ ಅಲ್ಲಿ ಮೆಡಿಕಲ್ ಮಾಡ್ಕೋಬೇಕು. ಜಾರ್ಜಿಯಾದಲ್ಲೇ ನಾವು ಎಜುಕೇಶನ್ ಮಾಡ್ಕೋಬೇಕಂದ್ರೆ ಈಸ್ಟ್ ವೆಸ್ಟ್ ಯೂನಿವರ್ಸಿಟಿ ತುಂಬಾ ಚೆನ್ನಾಗಿದೆ. ಒಂದು $4,000 ಅಲ್ಲಿ ಅದಕ್ಕೂ ಕೂಡ ನಿಮಗೆ 2ನೇ ವರ್ಷದಿಂದ ಸೆಮಿಸ್ಟರ್ ವೈಸ್ ನೀವು ಕಟ್ಟಕ್ಕೂ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ ನಿಮಗೆ. ನಮ್ದು ನಂಬರ್ ಸ್ಕ್ರಾಲ್ ಆಗ್ತಿದೆ, ಅದಕ್ಕೊಂದು ಕಾಲ್ ಮಾಡಿ. ಒಂದು ನಂಬರ್ ಸೇವ್ ಮಾಡಿಕೊಂಡು ಪ್ರೋಗ್ರಾಮ್ ಮುಗಿದ ಮೇಲೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಸರ್. ಡೈರೆಕ್ಟ್ ಆಗಿ ನಾವು ಮಾತಾಡ್ಬೋದು ಸರ್. Okay, thank you ಕರೆ ಮಾಡೋದಕ್ಕಾಗಿ. Yes, Lela, can you please tell me about measures or East West University, about East West University? Thank you. I would like to go a little bit deep into the safety of first of all, of the city and of the country. I understand that it's very important issue for the parents especially. So I would like to underline that once again, Tbilisi, Georgia is one of the safest country and one of the safest city in the region. So the university is totally student-oriented university. What do I mean? At the university, our students can find Student Affairs Department. What does this department do? They support our students in any kind of issue they are interested or they face any kind of issue or problem, yes? So they are totally concentrated
concentrated on the students. Also, I would like to add that university is located in the very heart of Tbilisi. So why I would like to mention this? Because it's very easy to reach to the university from any part of the city. That makes very easy for students to move from home to the university, and from the university to the hospitals they have their practices. Okay, yes. Lana, can you please tell me about education or East-West education policy? Sure. Thank you very much. Well, important thing I would like to emphasize here is that the students in East-West University and their MBBS program have opportunity to directly be exposed to the clinical practice from the very beginning of their studies, in the way that they have opportunities for the different observerships from the beginning of their studies. At the same time, we do have highly equipped clinical skills laboratory where students in the beginning start to learn how to perform different manipulations on the mannequins before they will be completely ready to have the hands-on practice on the patients in their clinical years and courses. At the same time, I would like to emphasize that we do have different types of the teaching methods which are very much student-oriented, that tries to explain the material very deeply, that any student with any type of the ways of studies will be satisfied. So that's why we can say that East-West University with MBBS program is highly student-oriented, and that we even have the individualized way of the approach to every and each of our students. I would like to emphasize here one more thing. Our students, even right now, have the opportunities to have the volunteer work during the winter as well as the summer period in our hospitals. So, such as day shifts, night shifts. So, besides of the contact hours, which are considered in the MBBS program, besides of that, in case if they are interested, we're giving this opportunity that even right now we have the students who are having and who are doing their volunteer work, and they're really very happy. Okay. Yes, Manjunath anta kare ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. Yes sir. Questions ಏನಿದೆ ಕೇಳಿ ಸರ್, ಮಾತಾಡಿ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ಒಂದು ಒಳ್ಳೆ ಉಚಿತವಾದಂತ ಈ ತರದ್ದು ಒಂದು ಕೊಟ್ಟಿರೋದು ಬಹಳ ಅದ್ಭುತವಾದಂತ ನಮ್ಮ ಇದಕ್ಕೆ ವಿದ್ಯಾಭ್ಯಾಸ ಮಾಡ್ಬೇಕಂತ ಕಡುಬಡತನದಲ್ಲಿದ್ದವ್ರಿಗೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಎಸ್ ಸರ್, ಕ್ವೆಶ್ಚನ್ ಏನಿದೆ ಕೇಳಿ ಮಂಜುನಾಥ್ ಅವರೇ, ಮಾತಾಡಿ. ಇದಕ್ಕೆ ಯಾವ ವಿದ್ಯಾಭ್ಯಾಸ ಉಚಿತವಾಗಿರುತ್ತೆ ಸರ್ ಇದು? ಸೊ ನೋಡಿ ಸರ್, ಇವರು MBBS ಮಾಡಿಸೋದು ನಾವು. MBBS ವಿದೇಶದಲ್ಲಿ, ಅದು ಜಾರ್ಜಿಯಾದಲ್ಲಿ MBBS ಈಸ್ಟ್ ವೆಸ್ಟ್ ಯೂನಿವರ್ಸಿಟಿಯಲ್ಲಿ ಮಾಡಿಸ್ತಾ ಇದೀವಿ. ಸ್ಟೂಡೆಂಟ್ 12th ಕಂಪ್ಲೀಟ್ ಆಗಿದೆ, ನಿಮ್ಮ ಮಗಂದು ಮಗಳದು. ಓಕೆ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣುತ್ತೆ. ಎಸ್ ಸರ್. ಮುಬಾರಕ್ ಅವರೇ, ಕಡೆಯದಾಗಿ ಕಾರ್ಯಕ್ರಮ ನೋಡ್ತಿರುವಂತಹ ಪೋಷಕರಿಗೆ ಹಾಗೆ ಸ್ಟೂಡೆಂಟ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಲ್ರೆಡಿ ಬಂದು ತುಂಬಾ ಲೇಟ್ ಆಗಿದೆ. ಯಾಕಂದ್ರೆ ಜಾರ್ಜಿಯಾಗೆ ಸ್ಟೂಡೆಂಟ್ ಹೋಗ್ಬೇಕಂದ್ರೆ ಡಾಕ್ಯುಮೆಂಟೇಶನ್ ಪಾರ್ಟ್ ಮಿನಿಮಮ್ ಒಂದು 50 ರಿಂದ 60 ವರ್ಕಿಂಗ್ ಡೇಸ್ ಮಿನಿಮಮ್ ನಮಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ನಮ್ಮ ಹತ್ರ ಕಡಿಮೆ ಇದೆ. ಈಗ ಲೆಸ್ ದೆನ್ 400-450 ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, 400ಕ್ಕಿಂತ ಕೆಳಗೆ ಬಂದಿರೋ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲಿ ಸೀಟ್ ಸಿಗ್ಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಅವರು ಲಕ್ಷಾನುಗಟ್ಟಲೆ ಕೊಟ್ಟು ಮೆಡಿಕಲ್ ಮಾಡಬೇಕಂದ್ರೆ ಅವಕಾಶಗಳಿರುತ್ತೆ. ಬಟ್ ನೀವು ಪೇಮೆಂಟ್ ಸೀಟ್ ಇಲ್ಲ, ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ 2 ಲಕ್ಷಕ್ಕೂ 3 ಲಕ್ಷಕ್ಕೆ ಮೆಡಿಕಲ್ ಸಿಗುತ್ತೆ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡ್ಕೋಬೇಕಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ. ನೀಟಲ್ಲಿ 107 ಮಾರ್ಕ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ ನೀಟಲ್ಲಿ 107 ಮಾರ್ಕ್ಸ್ ಬಂದಿದ್ರೆ ಸಾಕು. PUC ಒಂದು 50%, ಏಜ್ ಕ್ರೈಟೀರಿಯಾ ಒಂದು 17 ಆಗಿದ್ರೆ ಡೈರೆಕ್ಟ್ ಆಗಿ ಆಸ್ ಸೂನ್ ಆಸ್ ಪಾಸಿಬಲ್ ನಮ್ಮ ಬ್ಯಾಂಗ್ಳೂರ್ ಆಫೀಸ್ಗೆ ವಿಸಿಟ್ ಮಾಡಿ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಡೈರೆಕ್ಟ್ ಆಗಿ ಸ್ಪಾಟ್ ಕೌನ್ಸಿಲಿಂಗ್ ಕೂಡ ನಡೀತದೆ. ಇವತ್ತು ನಾಳೆ ಸ್ಪಾಟ್ ಅಡ್ಮಿಷನ್ಸ್ ಇದೆ, ಸ್ಪಾಟ್ ಕೌನ್ಸಿಲಿಂಗ್ಸ್ ಕೂಡ ಇದೆ. ಮಿನಿಮಮ್ ಒಂದು 10,000 ರೂಪಾಯಿ ಕಟ್ಟಿ ಅಡ್ಮಿಷನ್ ಅನ್ನ ಬ್ಲಾಕ್ ಮಾಡ್ಕೋಬಹುದು. ಡಾಕ್ಟರ್ ಜಜೀರ್, ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. Yes, East West University delegates have come to India on the 15th of July
So they will be staying in India till the 31st of July. And during this time they are visiting a lot of cities, like they came in Kerala, so Bangalore is the second destination. So we are here in Bangalore for the next 2 days. So just like Mubarak sir has correctly said, we are here in Bangalore only to interact with the prospective students as well as the parents, clear of every doubts, because it is not about just listening from us. It is also an opportunity for you to directly interact with the foreign delegates, to hear from them directly. So please make sure that you utilize this opportunity, and these 2 days will be completely available. Just get in touch with us. Thank you. Okay, thank you so much for coming, all of you. Thank you. you. ವೀಕ್ಷಕರೇ, ಯಾರೆಲ್ಲ ಮನೆಯಲ್ಲಿ ಮಕ್ಕಳನ್ನ ಅಬ್ರಾಡ್ಗೆ ಕಳಿಸಬೇಕು, ಹೊರದೇಶಗಳಿಗೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸಬೇಕು, ಅದರಲ್ಲೂ MBBS ಮಾಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, CEECO ಇಸ್ ದ ಬೆಸ್ಟ್ ಆಪ್ಷನ್. ನಿಮಗೆ ಒಂದು ಒಳ್ಳೆ ಸಂಸ್ಥೆ. ಹಾಗೆ ಹೇಗೆ ಆ ಪ್ರೋಸೆಸ್ ನಡೆಯುತ್ತೆ, ಯಾವ ರೀತಿಯಾದಂತಹ ಡಾಕ್ಯುಮೆಂಟೇಶನ್ ಮಾಡಬೇಕು, ಯಾಕಂದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಪ್ರೋಸೆಸ್ ತಿಳ್ಕೊಳ್ಳೋದೇ ದೊಡ್ಡ ಕಷ್ಟ. ಹಂಗಿದ್ದಾಗ ಹೊರದೇಶದಲ್ಲಿ ಏನಾಗುತ್ತೆ, ಅದನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು, ಹೀಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಿಮಗೆ CEECO ಸಂಸ್ಥೆ ಹೆಲ್ಪ್ಫುಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.